ನಿಮಗೆ ಸ್ಲಿಮ್ ಸೀಕ್ರೆಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಈಶ್ವರ್. ಇವತ್ತು ಒಂದು ವೆಯ್ಟ್ ಲಾಸ್ ಸ್ಯಾಲೆಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಯಾಲೆಡ್ ಅಂದ್ರೇನೆ ವೆಯ್ಟ್ ಲಾಸ್ ಅಲ್ವಾ? ಹೌದು, ಕರೆಕ್ಟೇ. ಹೇಗೆ ಅಂದರೆ ತರಕಾರಿ ಹಣ್ಣಲ್ಲಿ ನೀರಿನ ಅಂಶ ಮತ್ತು ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಸೊ ನೀವು ಎಷ್ಟೇ ತಿಂದರೂ ಕೂಡ ಅಷ್ಟೊಂದು ಕ್ಯಾಲರೀಸ್ ಬರಲ್ಲ. ಇದು ಗೊತ್ತಿದ್ರೂ ಕೂಡ ತುಂಬ ಜನ ಪ್ರತಿ ದಿವಸ ಸ್ಯಾಲೆಡ್ ತಿನ್ನೋದಿಲ್ಲ. ಸ್ಯಾಲೆಡ್ ಅಂದರೆ ಬೋರು, ಅಯ್ಯೋ ಅದು ಯಾರು ತಿಂತಾರಪ್ಪ ಅಂತಲೇ ಹೇಳ್ತಾರೆ. ಡೈಲಿ ಸ್ಯಾಲೆಡ್ ತಿನ್ನಿ ಅಂತ ಹೇಳಿದರೆ ಅಯ್ಯಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ ಅಂದರೆ ಸ್ಯಾಲೆಡ್ಡು ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ. ಸೊ ಇವತ್ತು ಸ್ಯಾಲೆಡ್ ಅಂದರೆ ಹೆಂಗೆ ಟೇಸ್ಟಿಯಾಗಿ ಮಾಡೋದು, ಸಖತ್ ಟೇಸ್ಟಲ್ಲಿ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಶುರು ಮಾಡೋಣ. ಈ ವೆಯ್ಟ್ ಲಾಸ್ ಸ್ಯಾಲೆಡ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಗಳು ಫಸ್ಟ್ ಬಂದ್ಬಿಟ್ಟು ಲೆಟ್ಯೂಸ್, ಸೌತೆಕಾಯಿ, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್ ಅಥವಾ ಜೋಳ, ಅನಾನಸು, ಎಲೆಕೋಸು, ಮೂಲಂಗಿ, ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ, ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆಲ್ಮಂಡ್ ಬಟರ್ ಅಥವಾ ಬಾದಾಮ್ ಪೇಸ್ಟು, ನಿಂಬೆಹಣ್ಣು, ಕಾಳು ಮೆಣಸು ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತು ಉಪ್ಪು. ಸ್ಟಾರ್ಟ್ ಮಾಡೋಣ ಬನ್ನಿ. ಬರೀ 2 ನಿಮಿಷದಲ್ಲಿ ಹೇಗೆ ಸ್ಯಾಲೆಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನಾವು ಲೆಟ್ಯೂಸ್ ಹಾಕೊಳ್ಳೋಣ. ಈ 2 ನಿಮಿಷ ಅಂತ ಹೇಳಿದ್ದಾರೆ, ಬಟ್ ಇದೆಲ್ಲ ಕಟ್ ಮಾಡಕ್ಕೆ ಟೈಮ್ ಹಿಡಿಯುತ್ತೆ ಅಂತ ನೀವು ಯೋಚನೆ ಮಾಡ್ತೀರಿ. ಅದು ಕರೆಕ್ಟೇ, ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಆದ್ಮೇಲೆ ಮಿಕ್ಸಿಗೆ 2 ನಿಮಿಷ ಆಯ್ತಾ. ಈ ಲೆಟ್ಯೂಸ್ ಅಲ್ಲಿ ಏನ್ ಮುಖ್ಯ ಅಂದ್ರೆ ಗ್ರೀನ್ ಕಲರ್. ಯಾವುದೇ ನೀವು ಗ್ರೀನ್ ಕಲರ್ ಎಲೆ ತಿಂದಾಗ ಅದ್ರ ಒಳಗಡೆ ಥೈಲಕಾಯ್ಡ್ಸ್ ಅಂತ ಒಂದು ನ್ಯೂಟ್ರಿಯೆಂಟ್ ಇರುತ್ತೆ. ಆ ಥೈಲಕಾಯ್ಡ್ಸ್ ಬಂದ್ಬಿಟ್ಟು ನಾವು ತಿನ್ನುವಾಗ ನಮ್ಮ ಮೆಟಬಾಲಿಸಮ್ ಜಾಸ್ತಿ ಮಾಡಿ ಕೊಟ್ಬಿಡುತ್ತೆ. ಅದರಿಂದ ವೆಯ್ಟ್ ಲಾಸ್ ಅಂತ ನೀವು ಮನ್ಸಲ್ಲಿ ಬಂದಿದ್ರೆ ಫಸ್ಟ್ ನಿಮ್ಗೆ ಗ್ರೀನ್ ಕಲರ್ ಖಂಡಿತ ಬರಬೇಕು. ಲೆಟ್ಯೂಸ್ ಹಾಕಿದ್ಮೇಲೆ ಒಂದೊಂದು ಇಂಗ್ರೀಡಿಯೆಂಟ್ಸು ಹಾಕ್ತಾ ಹೋಗ್ಬೇಕು, ಅಷ್ಟೇ, ಮುಗೀತು. ಲೆಟ್ಯೂಸ್ ಆದ್ಮೇಲೆ ಎಲೆಕೋಸಲ್ಲಿ ತುಂಬಾ ಮುಖ್ಯ ಪ್ರಾಪರ್ಟಿ ಏನಂದ್ರೆ ಕ್ಯಾನ್ಸರ್ ಪ್ರಿವೆನ್ಷನ್, ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇದೆ ಇದರಲ್ಲಿ. ಎಲೆಕೋಸು ಜಾಸ್ತಿ ತಿಂತ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ. ವೆಯ್ಟ್ ಜಾಸ್ತಿ ಇದ್ರೆ ಕ್ಯಾನ್ಸರ್ ರಿಸ್ಕ್ ಅವ್ರಿಗೂ ಜಾಸ್ತಿ ಇರುತ್ತೆ. ಅದರಿಂದ ಎಲೆಕೋಸು ತುಂಬಾ ಮುಖ್ಯ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಮಾಡಕ್ಕೆ. ಸೌತೆಕಾಯಿ, ಯಾವುದೇ ಸ್ಯಾಲೆಡ್ ಸೌತೆಕಾಯಿ ಇಲ್ಲದೆ ಬರುತ್ತಾ? ಬರೋದಿಲ್ಲ, ಹಾಕ್ಬಿಡೋಣ. ಕ್ಯಾಪ್ಸಿಕಮ್, ಟೊಮೆಟೊ, ಸ್ವೀಟ್ ಕಾರ್ನು ಮತ್ತೆ ಪೈನಾಪಲ್. ಮತ್ತೆ ಒಂದು ಒಳ್ಳೆ ಸಿಹಿ ಫ್ಲೇವರ್ ಕೊಡಕ್ಕೆ ಶುಗರ್ ಇಲ್ಲ, ಅನಾನಸ್ ಹಾಕ್ತೀವಿ. ಇದರಲ್ಲೇ ನ್ಯಾಚುರಲ್ ಸಿಹಿ ಫ್ಲೇವರು ಸಿಗತ್ತೆ ಅಂಡ್ ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಎಲ್ಲ ಬೌಲಲ್ಲಿ ಹಾಕಿ ಆಯ್ತಾ? ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಆಗಿ. ಇದು ಒಂದೊಂದು ಕಲರ್ಗೂ ಒಂದೊಂದು ಮಹಿಮೆ ಇದೆ. ಗ್ರೀನ್ ಕಲರ್ ಎಲೆ ಬಂದರೆ ಅದರಲ್ಲಿ ಕ್ಲೋರೋಫಿಲ್ ಇದೆ, ರೆಡ್ ಕಲರ್ ಟೊಮೆಟೊ ಬಂದರೆ ಲೈಕೋಪೀನ್ ಇದೆ, ವೈಟ್ ಕಲರ್ ಎಲೆಕೋಸು ಬಂದರೆ ಅದರಲ್ಲಿ ಕ್ರೂಸಿಫೆರಸ್ ವೆಜಿಟಬಲ್ ಅಂತ ಹೇಳ್ತೀವಿ, ಸಲ್ಫೋರೆಫೇನ್ ಅಂತ ಒಂದು ಕೆಮಿಕಲ್ ಇದೆ. ಕೆಮಿಕಲ್ ಅಂದರೆ ಬ್ಯಾಡ್ ಕೆಮಿಕಲ್ ಇಲ್ಲ, ಗುಡ್ ಕೆಮಿಕಲ್. ಈ ಥರ ನ್ಯೂಟ್ರಿಯೆಂಟ್ಗಳು ನಾವು ಜಾಸ್ತಿ ತಿಂತ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ, BP ಡೌನ್ ಆಗುತ್ತೆ, ಶುಗರ್ ಲೆವೆಲ್ ಇಂಪ್ರೂವ್ ಆಗುತ್ತೆ, ಕೊಲೆಸ್ಟ್ರಾಲ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ. ಈ ವೆಜಿಟಬಲ್ಸಲ್ಲಿ ಜಾಸ್ತಿ ಫೈಬರ್, ಜಾಸ್ತಿ ವಾಟರ್, ಜಾಸ್ತಿ ನ್ಯೂಟ್ರಿಯೆಂಟ್ಸ್, ಇದು 3 ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಈಗ ಓಕೆ, ನೋಡಕ್ಕೆ ಚೆನ್ನಾಗಿದೆ, ಕಲರ್ ಆಗಿದೆ. ಹಿಂಗೆ ತಿಂದರೆ ಹಸು ತಿನ್ನೋ ಥರ ಕೂತ್ಕೊಂಡು ತಿನ್ಬೇಕಪ್ಪ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಎಲ್ಲರೂ ಹೇಳ್ಬಿಡ್ತಾರೆ. ಸೊ ಏನು ಮಾಡಬೇಕು, ಹಾಗೆ ಕೊಡಬಾರ್ದು, ಅದರ ಮೇಲೆ ಟೇಸ್ಟ್ ಹಾಕಿ ಕೊಡಬೇಕು. ಟೇಸ್ಟ್ಗೆ ಇನ್ನೊಂದು ಅರ್ಥ ಸ್ಯಾಲೆಡ್ ಡ್ರೆಸ್ಸಿಂಗ್ ಅಂತ ಹೇಳ್ತೀವಿ. ಸ್ಯಾಲೆಡ್ ಡ್ರೆಸ್ಸಿಂಗ್ ಹೆಂಗೆ ಮಾಡೋದು ನೋಡೋಣ. ಸ್ಯಾಲೆಡ್ ಡ್ರೆಸ್ಸಿಂಗ್ ಅಲ್ಲೇ ಇರೋದು ಟೇಸ್ಟು. ಸ್ಯಾಲೆಡ್ ಡ್ರೆಸ್ಸಿಂಗ್ ಚೆನ್ನಾಗಿದ್ರೆ ಸ್ಯಾಲೆಡ್ಡು ಸೂಪರ್. ಸೊ ಫಸ್ಟ್ ವಿಷಯ ನಾವೇನು ಹಾಕ್ತಾ ಇದ್ದೀವಿ ಅಂದರೆ ಆಲ್ಮಂಡ್ ಬಟರ್ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಆಲ್ಮಂಡ್ ಬಟರ್ ಅಂದರೆ ಏನು? ಆಲ್ಮಂಡಿಂದ ಬೆಣ್ಣೆ ಬರುತ್ತಾ? ಬರೀ ನೀವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದರೆ ಹೌದು, ಬೆಣ್ಣೆ ಥರ ಸ್ಮೂತಾಗಿ ಆಗೋಗ್ಬಿಡುತ್ತೆ. ಫಸ್ಟು ಪುಡಿ ಆಗುತ್ತೆ, ಮತ್ತೆ ಗ್ರೈಂಡ್ ಆಗ್ತಾ ಬೆಣ್ಣೆ ಥರ ಆಗೋಗ್ಬಿಡುತ್ತೆ. ನೀವು ಮನೆಯಲ್ಲೇ ಮಾಡ್ಬೋದು, ಮಿಕ್ಸಿ ಚೆನ್ನಾಗಿರಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಮ್ಮ ಮನೆಯಲ್ಲಿ ಮಾಡ್ಬೋದು. ಇದು ಹೇಗೆ ಯೂಸ್ ಮಾಡೋದು ಅಂದರೆ ಪೇಸ್ಟ್ ಥರ ಇರುತ್ತೆ. ಬರೀ ಒಂದು ಸ್ಪೂನಲ್ಲಿ ತೊಗೊಂಡು ಕಪ್ಪಲ್ಲಿ ಹಾಕೋಬೋದು. ಹಾಕಿ ಆಯ್ತಾ?
ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫ್ಲೇವರ್ ಕೊಡುವಂಥ ವಿಷಯಗಳು ಎಲ್ಲ ಒಂದೊಂದಾಗಿ ಹಾಕ್ತಾ ಬರ್ಬೋದು. ನಾನು ಈ ಸ್ಯಾಲೆಡಲ್ಲಿ ಸ್ವಲ್ಪ ಖಾರ ಮಾಡೋಣ, ಪೆಪ್ಪರ್ ಸ್ಯಾಲೆಡ್ ಮಾಡೋಣ ಅಂತ ಹೇಳಿಬಿಟ್ಟು ಕಾಳು ಮೆಣಸು ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಮತ್ತೆ ಬೆಳ್ಳುಳ್ಳಿ ಚಾಪ್ ಮಾಡಿ ಹಾಕಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಯೂಸ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಶುಂಠಿ ಹಾಕೋಬಹುದು. ಮತ್ತೆ ಲೈಟಾಗಿ ಉಪ್ಪು ಹಾಕ್ತಾ ಇದ್ದೀನಿ. ಲಾಸ್ಟ್ ಆಗಿ ನಿಂಬೆ ಹಣ್ಣಿನ ರಸ. ನಿಮಗೆ ಉಪ್ಪು ಕೂಡ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ನಿಂಬೆಹಣ್ಣು ಮಾತ್ರ ಮಿಸ್ ಮಾಡಬೇಡಿ. ಆ ಬರುವ ಒಂದು ಹುಳಿ ಟೇಸ್ಟ್ ಅಲ್ವಾ, ಸೂಪರಾಗಿ ಇರುತ್ತೆ. ಪ್ರತಿಯೊಂದು ಸ್ಯಾಲಡಲ್ಲೂ ಚೆನ್ನಾಗಿರುತ್ತೆ. ಮತ್ತು ತರಕಾರಿಗಳನ್ನು ಫ್ರೆಶ್ ಆಗಿ ಇಟ್ಕೊಳ್ಳುತ್ತೆ. ನಿಮಗೆ ಬೆಳಗ್ಗೆನೆ ಮಾಡಿದ ತಕ್ಷಣ ತಿನ್ನೋಕ್ಕಾಗಲಿಲ್ಲ, ಬೆಳಗ್ಗೆ ಮಾಡಿಬಿಟ್ಟು ಮಧ್ಯಾಹ್ನ ಆಫೀಸಲ್ಲಿ ತಿನ್ನಬೇಕು ಅಂದರೆ ನಿಂಬೆಹಣ್ಣು ಹಾಕಿದರೆ ಸೂಪರ್. ಈಗ ಒಂಚೂರು ನೀರು ಹಾಕಿಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡಿಬಿಡ್ತೀನಿ. ನೀವು ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಿಕ್ಸಿಯಲ್ಲಿ ಹಾಕಿ ಕೂಡ ಮಾಡ್ಕೋಬೋದು. ಫ್ರಿಜ್ಜಲ್ಲಿಟ್ಟರೆ 2-3 ಡೇಸ್ ತನಕ ಬರುತ್ತೆ. ಫ್ರೀಸ್ ಕೂಡ ಮಾಡ್ಬೋದು, 1 ವಾರ 1 ತಿಂಗಳು ಕೂಡ ಬರುತ್ತೆ. ನೋಡಿ ಚೆನ್ನಾಗಿದೆ ಅಲ್ವಾ, ಒಂದು ಒಳ್ಳೆ ಕ್ರೀಮ್ ಥರ. ಸ್ವಲ್ಪ ಥಿಕ್ನೆಸ್ಸು ಜಾಸ್ತಿ ಆಗಿಬಿಟ್ಟಿದೆ, ಆದ್ದರಿಂದ ಇನ್ನೊಂದು ಚೂರು ನೀರು ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. ಸ್ಯಾಲೆಡ್ ಡ್ರೆಸ್ಸಿಂಗ್ ರೆಡಿ ಆಯಿತು. ಈಗ ಸ್ಯಾಲೆಡಲ್ಲಿ ಮಿಕ್ಸ್ ಮಾಡೋದ್ರಿಂದ ಮೊದಲು ಇನ್ನೊಂದು ಸ್ಟೆಪ್ ಮಾಡ್ತಾ ಇದ್ದೀನಿ. ಏನಂದರೆ, ಈ ರ್ಯಾಡಿಶ್ ಇದೆ ಅಲ್ವಾ, ಮೂಲಂಗಿ, ತುಂಬ ಜನಕ್ಕೆ ತಿನ್ನೋಕ್ಕೆ ಇಷ್ಟ ಇರಲ್ಲ ಹಸಿಯಾಗಿ. ತುಂಬ ಸ್ಟ್ರಾಂಗ್ ಟೇಸ್ಟ್ ಬರುತ್ತೆ, ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾರೆ. ಸೊ ಈ ಸ್ಟ್ರಾಂಗ್ ಟೇಸ್ಟು ಸ್ವಲ್ಪ ಮೈಲ್ಡ್ ಮಾಡಬೇಕು, ಕಡಿಮೆ ಮಾಡಬೇಕು ಅಂದರೆ ಸ್ಯಾಲೆಡ್ ಡ್ರೆಸ್ಸಿಂಗ್ ಜೊತೆಗೆ ಇದು ಮಾತ್ರ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ವೆಯ್ಟ್ ಮಾಡಿದರೆ ಮೂಲಂಗಿ ಟೇಸ್ಟು ಕಡಿಮೆ ಆಗಿ ಸ್ಯಾಲೆಡ್ ಡ್ರೆಸ್ಸಿಂಗ್ ಟೇಸ್ಟು ಜಾಸ್ತಿ ಆಗಿಬಿಡುತ್ತೆ. ಸೊ ಮಿಕ್ಸ್ ಮಾಡೋಣ ಈಗ. ಒಂದು 10 ನಿಮಿಷ ಆಗೋಗಿದೆ. ಈಗ ಸೋಕ್ ಆಗಿರೋ ಮೂಲಂಗಿ ಸ್ಯಾಲೆಡ್ ಡ್ರೆಸ್ಸಿಂಗ್ ಮಿಕ್ಸ್ ತಗೊಂಡು ನಮ್ಮ ಸ್ಯಾಲೆಡ್ ಮೇಲೆ ಹಾಕೋಣ. ಎಷ್ಟು ಸೂಪರ್ ಆಗಿದೆ ನೋಡಿ ಸ್ಯಾಲೆಡ್ ನೋಡೋಕ್ಕೆ. ಕೆಳಗಿಂದ ಕಲರು, ಮೇಲೆಯಿಂದ ಕ್ರೀಮು, ಬೇಕಾಗಿರೋದು ಎಲ್ಲ ಇದೆ. ಹೆಲ್ತ್ ಕೂಡ ಇದೆ, ಟೇಸ್ಟ್ ಕೂಡ ಇದೆ. ಈಗ ಹೆಂಗಿದೆ ನೋಡೋಣ. ವಾವ್, ಆ ಕ್ರೀಮಿನ ಟೇಸ್ಟು, ತರಕಾರಿನ ಟೇಸ್ಟು, ಸ್ವೀಟ್ ಕಾರ್ನ್, ಪೈನಾಪಲ್, ಸಖತ್ತಾಗಿ ಇದೆ ಈ ಕಾಂಬಿನೇಷನ್. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಕೊಡಿ, ನಿಮ್ಮ ಹಸ್ಬೆಂಡ್ ವೈಫ್ಗೆ ಕೊಡಿ, ಅಮ್ಮ ಅಪ್ಪಗೆ ಕೊಡಿ, ಮನೆಯಲ್ಲಿ ಎಲ್ರಿಗೂ ಕೊಡಿ. ಇಲ್ಲಾದರೆ ಇನ್ನೊಂದು ಐಡಿಯಾ ಇದೆ, ಹೇಳ್ತೀನಿ. ಯಾರಿಗೂ ಕೊಡಬೇಡಿ. ನೀವು ಮಾತ್ರ ಒಂದು ದೊಡ್ಡ ಪಾತ್ರೆ ಈ ಥರ ರೆಡಿ ಮಾಡಿಕೊಂಡು ಟೇಬಲಲ್ಲಿ ಕೂತ್ಕೊಂಡು ನೀವು ಮಾತ್ರ ತಿನ್ನಿ. ಎಲ್ಲರೂ ಬಂದು ಕೇಳಲಿ, ಆವಾಗ ಕೊಡಿ, ಆವಾಗ ತಿಂತಾರೆ ಕರೆಕ್ಟಾಗಿ.
ಈ ಥರ ಸ್ಯಾಲೆಡ್ ಮಾಡಿಕೊಂಡು ಪ್ರತಿ ದಿವಸ ಪ್ರತಿ ಹೊತ್ತು ನೀವು ಊಟ ಮಾಡುವಾಗ ಫಸ್ಟು ಹಣ್ಣು ತರಕಾರಿ ಹಾಕಿ ಒಂದು ಸ್ಯಾಲೆಡ್ ತೊಗೊಂಬಿಡಿ. ಊಟ ಮಾಡೋದ್ರಿಂದ ಮೊದಲು ಫಸ್ಟು ಸ್ಯಾಲೆಡ್ ತಿಂದರೆ ಒಂದೊಂದು ಸ್ಯಾಲೆಡ್ ಒಂದೊಂದು ಕಪ್ಪು ಸ್ಯಾಲೆಡ್ ತಿನ್ನೋಕ್ಕೂ ನಿಮ್ಮ ಬಾಕಿ ಊಟ ಇದೆ ಅಲ್ವಾ, ರೈಸ್ ಇರಲಿ, ಇಡ್ಲಿ, ದೋಸೆ, ಚಪಾತಿ ಇರಲಿ, ಕ್ವಾಂಟಿಟಿ ಆಟೋಮ್ಯಾಟಿಕ್ಕಾಗಿ ಕಮ್ಮಿ ಆಗೋಗ್ಬಿಡುತ್ತೆ. ಆವಾಗ ಒಂದು ರಿಸರ್ಚ್ ಸ್ಟಡಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೋಡಿದ್ರು, ಒಂದೇ ಒಂದು ಆ್ಯಪಲ್ ಊಟ ಮಾಡೋದ್ರಿಂದ ಮೊದಲು ತಿಂದರೆ ಆ ಆ್ಯಪಲ್ದು ಎಷ್ಟು ಕ್ಯಾಲರಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ -200 ಕ್ಯಾಲರೀಸ್ ಅಂತೆ. ಹೆಂಗೆ ಮೈನಸ್ ಆಯಿತು? ಯಾಕೆಂದರೆ ರೈಸ್ ಎಲ್ಲ ಮೈನಸ್ ಆಗಿಬಿಡುತ್ತಲ್ವಾ, ಅದರಿಂದ -200 ಕ್ಯಾಲರೀಸ್ ಆಯಿತು. ಅದರಿಂದ ಪ್ರತಿ ಹೊತ್ತು ಊಟ ಮಾಡುವಾಗ ಫಸ್ಟು ಹಣ್ಣು ತರಕಾರಿ ಸ್ಯಾಲೆಡ್ ಮಾಡಿಬಿಟ್ಟು ತಿಂದ್ಬಿಟ್ಟು ತಕ್ಷಣ ನೀವು ಊಟ ತಿನ್ಕೊಳ್ಳಿ. ಈ ಥರ ವೆಯ್ಟ್ ಲಾಸ್ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಖಂಡಿತ ಹೇಳಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಈ ಸ್ಯಾಲೆಡ್ ಹೆಂಗಿತ್ತು ಅಂತ ಟ್ರೈ ಮಾಡಿಬಿಟ್ಟು ಹೇಳಿ ನಮಗೆ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಇದೇ ಥರ ಇನ್ನೊಂದು ವೆಯ್ಟ್ ಲಾಸ್ ರೆಸಿಪಿ ನಾವು ಹೇಳ್ಕೊಡ್ತೀವಿ. ಅಷ್ಟೊತ್ತು ತನಕ ನಮಸ್ಕಾರ.